ವೀಕ್ಷಕರೇ ನಮಸ್ಕಾರ. ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡ್ಕೊಳ್ತಾ ಇದೆ. ಮೊದಲ ಹಂತದ ಮತದಾನ ಕೂಡ ಈಗಾಗಲೇ ಮುಗಿದಿದೆ. ಹೀಗಿರುವಾಗ ಇದೀಗ ಎರಡನೇ ಹಂತದ ಮತದಾನದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳಿದ್ರೆ ಅದು ಶಿವಮೊಗ್ಗ. ಈ ಶಿವಮೊಗ್ಗದಲ್ಲಿ ಇದೀಗ ಮೂರು ಪಂಗಡಗಳಿದೆ. ಒಂದು ಕಾಂಗ್ರೆಸ್, ಇನ್ನೊಂದು ಬಿಜೆಪಿ. ಆದ್ರೆ ಬಿಜೆಪಿಯಲ್ಲೇ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ಅವರು ಇವಾಗ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ. ಹಾಗಾದ್ರೆ ಇವರ ನಡುವಿನ ಈ ನಂಟು 2009ರಿಂದಲೂ ಮಾಜಿ ಸಿಎಂ ಕುಟುಂಬಗಳ ನಡುವೆ ಹಣಾಹಣಿಗೆ ಸಾಕ್ಷಿಯಾಗಿರುವ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಈ ಬಾರಿ ಮತ್ತಷ್ಟು ರೋಚಕತೆಗೆ ಸಾಕ್ಷಿಯಾಗ್ತಾ ಇದೆ. ಬಿಜೆಪಿ ಶಿಸ್ತಿನ ಸಿಪಾಯಿ ಕೆಎಸ್ ಈಶ್ವರಪ್ಪ ರಾಜ್ಯ ನಾಯಕರ ವಿರುದ್ಧ ತೊಡೆ ತಟ್ಟುವ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಇದೀಗ ಈಶ್ವರಪ್ಪ ಅವರು ಗಮನ ಸೆಳೆದಿದ್ದಾರೆ. ಹಾಗಾದ್ರೆ ಈ ಶಿವಮೊಗ್ಗದಲ್ಲಿ ಏನೆಲ್ಲ ನಡೀತಾ ಇದೆ, ಇದರ ಹಿಂದಿನ ಕತೆಗಳೇನು, ಇದೆಲ್ಲ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಎರಡ್ 2009ರಿಂದ ಬಿಜೆಪಿ ಹಿಡಿತದಲ್ಲಿರುವ ಕ್ಷೇತ್ರದ ಮರು ವಶಕ್ಕೆ ಕಾಂಗ್ರೆಸ್ ಈಗ ಪಣ ತೊಟ್ಟಿದೆ. ಮಾಜಿ ಸಿಎಂ ಬಂಗಾರಪ್ಪ ಅವರನ್ನು ಸೋಲಿಸುವ ಮೂಲಕ ಲೋಕಸಭೆಗೆ ಪ್ರವೇಶಿಸಿದ್ದ ಹಾಲಿ ಸಂಸದ ಬಿವೈ ರಾಘವೇಂದ್ರ 4ನೇ ಬಾರಿ ಸ್ಪರ್ಧೆ ಮಾಡುತ್ತಿದ್ದಾರೆ. ಬಿಎಸ್ ಯಡಿಯೂರಪ್ಪ ಸಿಎಂ ಆಗಿದ್ದ ವೇಳೆ ಕ್ಷೇತ್ರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಮೊತ್ತದ ಯೋಜನೆಗಳನ್ನು ತಂದ ಕೀರ್ತಿ ಅವರಿಗೆ ದಕ್ಕುತ್ತೆ. ಅಭಿವೃದ್ಧಿ ಕಾರ್ಯಗಳನ್ನೇ ಶಿರರಕ್ಷೆಯಾಗಿಸಿಕೊಂಡು 4ನೇ ಬಾರಿ ಗೆಲುವಿನ ಗುರಿ ಇಟ್ಟುಕೊಂಡಿದ್ದಾರೆ. ಇತ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಮೊದಲ ಬಾರಿ ಕಾಂಗ್ರೆಸ್ ಚಿಹ್ನೆ ಅಡಿ ಸ್ಪರ್ಧೆ ಮಾಡುತ್ತಿದ್ದಾರೆ. 2ನೇ ಬಾರಿ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸೆಣಸುತ್ತಿದ್ದಾರೆ. 2009ರಲ್ಲಿ ಬಂಗಾರಪ್ಪ ಸೋಲಿನ ಸೇಡನ್ನು ತೀರಿಸಿಕೊಳ್ಳುವ ತವಕ ಕೂಡ ಈಗ ಇವರಲ್ಲಿದೆ. ಇನ್ನು ಈಶ್ವರಪ್ಪ ಅವರು ಎಲ್ಲರ ನಿದ್ದೆಗೆಡಿಸ್ತಿದ್ದಾರೆ. ಇವರ ನಡುವೆ ಪಕ್ಷ ತಾಯಿ ಇದ್ದಂತೆ ಎನ್ನುತ್ತಿದ್ದ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಮಗನಿಗೆ ಹಾವೇರಿ ಕ್ಷೇತ್ರದ ಟಿಕೆಟ್ ನಿರಾಕರಿಸಿದ್ದರಿಂದ ಮುನಿಸಿಕೊಂಡು ರಾಜ್ಯದಲ್ಲಿ ಮತ್ತಷ್ಟು ಶುದ್ಧೀಕರಣ ಮಾಡುತ್ತೇನೆ ಎಂಬ ಹಠದೊಂದಿಗೆ ಪಕ್ಷೇತರರಾಗಿ ಕಣಕ್ಕಿಳಿದಿದ್ದಾರೆ. ಈ ಮೂಲಕ ಕಣದ ಲೆಕ್ಕಾಚಾರಗಳು ಸ್ವಲ್ಪ ಏರುಪೇರಾಗಿವೆ. ಈಶ್ವರಪ್ಪ ಬಂಡಾಯ ಬಿಜೆಪಿ ಪಾಳೆವನ್ನ ನಿದ್ದೆಗೆಡಿಸಿದ್ದಾರೆ. ಈಶ್ವರಪ್ಪ ಹೋದಲ್ಲಿ ಬಂದಲ್ಲಿ ಯಡಿಯೂರಪ್ಪ ಹಾಗೂ ಮಕ್ಕಳ ವಿರುದ್ಧ ಹರಿಹಾಯುತ್ತಿದ್ದಾರೆ. ಬಿಜೆಪಿಯಲ್ಲಿನ ಕೆಲವು ಮುಖಂಡರಿಗೆ ಈ ಬಂಡಾಯದ ಬಿಸಿ ತುಪ್ಪವಾಗಿದೆ. ಇತ ಬಿವೈ ರಾಘವೇಂದ್ರ ಪರವಾಗಿಯೂ ಹೋಗಲಾಗದೆ ಆತ ಈಶ್ವರಪ್ಪ ಪರನು ನಿಲ್ಲದಾಗದೆ ಅತಂತ್ರರಾಗಿದ್ದಾರೆ ಇದೀಗ. ಇನ್ನು ಶಿವಮೊಗ್ಗ ಕ್ಷೇತ್ರದಲ್ಲಿ ಘಟಾನುಘಟಿ ನಾಯಕರಂತ ಹೇಳಿದ್ರೆ ಈಶ್ವರಪ್ಪ ಹಾಗೂ ಬಿಎಸ್ ಯಡಿಯೂರಪ್ಪ ಅವರು. ಹೀಗಿರುವಾಗ ಇವರ ಇಬ್ಬರ ನಡುವಿನ ಈ ನಂಟು ಕಾರ್ಯಕರ್ತರಿಗೆ ಸಂಕಷ್ಟವಾಗಿದೆ. ಇದೀಗ ಬಿಜೆಪಿ ಮತಗಳು ಛಿದ್ರವಾಗದಂತೆ ತಡೆಯಲು ಈಶ್ವರಪ್ಪ ಅವರು ವಿಶೇಷವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಈಶ್ವರಪ್ಪ ಯಾರ ಮತ ಬುಟ್ಟಿಗೆ ಕೈ ಹಾಕುತ್ತಾರೆ ಎಂಬ ಲೆಕ್ಕಾಚಾರಗಳು ಈಗ ನಡೀತಾ ಇದೆ. ಮೇಲ್ನೋಟಕ್ಕೆ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಎಂದು ಕಾಣಿಸುತ್ತಿದ್ದರೂ ಕೂಡ ಈಶ್ವರಪ್ಪ ಅವರ ಬಂಡಾಯದಿಂದ ಒಂದಷ್ಟು ಮತಗಳು ಛಿದ್ರಗೊಳ್ಳಲಿದೆ. ಈ ಮತಗಳಿಂದ ಯಾರಿಗೆ ಅನುಕೂಲ ಅನಾನುಕೂಲ ಎಂಬುದು ಇನ್ನಷ್ಟೇ ತಿಳಿಬೇಕಿದೆ. ಇನ್ನು 2019ರ ಲೋಕಸಭಾ ಚುನಾವಣೆ ವೇಳೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 7ರಲ್ಲಿ ಬಿಜೆಪಿ ಶಾಸಕರಿದ್ದರು, 1ರಲ್ಲಿ ಕಾಂಗ್ರೆಸ್ ಇತ್ತು. 2024ರಲ್ಲಿ 4ರಲ್ಲಿ ಬಿಜೆಪಿ, 3ರಲ್ಲಿ ಕಾಂಗ್ರೆಸ್, 1ರಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ. ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿರುವುದರಿಂದ ಶಿವಮೊಗ್ಗ ಗ್ರಾಮಾಂತರ, ಭದ್ರಾವತಿ ಕ್ಷೇತ್ರದಲ್ಲಿ ಜೆಡಿಎಸ್ ಮತಗಳು ಹೆಚ್ಚಿರುವುದರಿಂದ ಬಿಜೆಪಿಗೆ ಅನುಕೂಲವಾಗಲಿದೆ. ಇನ್ನು 2014ರಲ್ಲಿ ಬಿಜೆಪಿ ಒಂದು ಕ್ಷೇತ್ರದಲ್ಲಿ ಮಾತ್ರ ಗೆದ್ದಿತ್ತು. ಆದ್ರೂ ಕೂಡ ಬಿಎಸ್ ಯಡಿಯೂರಪ್ಪ ಭಾರಿ ಅಂತರದ ಗೆಲುವು ಸಾಧಿಸಿದರು. 2018ರ ಉಪಚುನಾವಣೆಯಲ್ಲಿ ಕೂಡ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಗೆ ಭರವಸೆ ಮತಗಳು ಬಂದವು. ಇನ್ನು 2019ರ ಸಾರ್ವತ್ರಿಕ ಚುನಾವಣೆಯಲ್ಲೂ ಮೈತ್ರಿ ಅಭ್ಯರ್ಥಿಯಾಗಿ ಮಧು ಬಂಗಾರಪ್ಪ ಅವರಿಗೆ ಮ್ಯಾಜಿಕ್ ಮಾಡಲಾಗಲಿಲ್ಲ. ಈ ಬಾರಿ 3 ಶಾಸಕರು ಸರ್ಕಾರ ಕೂಡ ಅವರದ್ದೇ ಆಗಿರುವುದರಿಂದ ಕಾಂಗ್ರೆಸ್ಸಿಗೆ ಗೆದ್ದೇ ಗೆಲ್ಲುತ್ತೇವೆ ಎಂಬ ಆತ್ಮವಿಶ್ವಾಸ ಕೂಡ ಈಗ ಹೆಚ್ಚಾಗಿದೆ. ಇನ್ನು ಚುನಾವಣೆ ಬಂದ್ರೆ ಸಾಕು, ಆರೋಪಗಳು ಪ್ರತ್ಯಾರೋಪಗಳು ಒಂದಾದ ಮೇಲೆ ಒಂದು ಮೇಲೇಳ್ತಿರುತ್ತೆ.
ಹೀಗಿರುವಾಗ ಕ್ಷೇತ್ರದಲ್ಲಿ ಅಪಪ್ರಚಾರದ್ದೇ ದೊಡ್ಡ ಸದ್ದಾಗ್ತಾ ಇದೆ. ಆರೋಪ ಪ್ರತ್ಯಾರೋಪಗಳು ಕೀಳು ಮಟ್ಟಕ್ಕೂ ಸಹ ತಲುಪ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಅವರು ಬಂಗಾರಪ್ಪ ಹೆಸರಿನೊಂದಿಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಅಧಿಕಾರಕ್ಕೆ ಬಂದರೆ ಹೊಸ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೇವೆ ಎಂದು ಹೇಳ್ತಿದ್ದಾರೆ. ಇನ್ನು ಶರಾವತಿ ಸಂತ್ರಸ್ತರಿಗೆ, ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡುವ ಭರವಸೆಯೊಂದಿಗೆ ಕಣಕ್ಕೆ ಇಳಿದಿದ್ದಾರೆ. ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ಕ್ಷೇತ್ರದಲ್ಲಿನ ಅಭಿವೃದ್ಧಿ ಕೆಲಸಗಳು, ಮೋದಿ ಸಾಧನೆಗಳನ್ನು ಹೇಳಿ ಮತ ಕೇಳ್ತಿದ್ದಾರೆ. ಇನ್ನು ಶರಾವತಿ ಸಂತ್ರಸ್ತರಿಗೆ ಹಕ್ಕುಪತ್ರ ಪ್ರತಿ ಚುನಾವಣೆ ವಿಷಯವಾಗಿದ್ದು ಎರಡೂ ಪಕ್ಷಗಳಲ್ಲಿ ಆರೋಪ ಪ್ರತ್ಯಾರೋಪಕ್ಕೆ ಈಗ ಕಾರಣವಾಗ್ತಾ ಇದೆ. ಇತ್ತ KS ಈಶ್ವರಪ್ಪ ಅವರು ಅಪ್ಪ ಮಕ್ಕಳಿಂದ ಪಕ್ಷ ಉಳಿಸುವ ಪಕ್ಷ ಶುದ್ಧೀಕರಣ ಎಂಬ ವಿಚಾರದೊಂದಿಗೆ ಕಾದಾಟ ನಡೆಸ್ತಿದ್ದಾರೆ. ಹಿಂದುತ್ವ ವಿಚಾರದಲ್ಲಿ ಕೂಡ ಬಿಜೆಪಿ KS ಈಶ್ವರಪ್ಪ ಅವರ ನಡುವೆ ಪೈಪೋಟಿ ನಡೀತಾ ಇದೆ. ಒಟ್ನಲ್ಲಿ ಒಬ್ಬರಿಂದ ಒಬ್ಬರ ಕೆಸರೆರಚಾಟದಲ್ಲಿ ಈಗ ಬಡವಾಗ್ತಾರ ಕಾರ್ಯಕರ್ತರು ಅನ್ನುವ ಪ್ರಶ್ನೆ ಹೆಚ್ಚಾಗಿ ಮೂಡ್ತಾ ಇದೆ. ಇನ್ನು ಈ ಕ್ಷೇತ್ರದಲ್ಲಿ 17.29 ಲಕ್ಷ ಮತದಾರರಿದ್ದಾರೆ. ಈಡಿಗ ಸಮುದಾಯದ ಮತಗಳು ಹೆಚ್ಚಿಗೆಯಾಗಿದೆ. ಉಳಿದಂತೆ ಲಿಂಗಾಯತ, ಮುಸ್ಲಿಂ, ಒಕ್ಕಲಿಗ, ಬ್ರಾಹ್ಮಣ, ಬಂಜಾರ, ತಮಿಳು, ಭೋವಿ ಸಮಾಜದ ಮತಗಳು ಅಂತರದ ಸ್ಥಾನದಲ್ಲಿದೆ. ಈಡಿಗ ಮತದಾರರು ಹೆಚ್ಚಿದ್ದರೂ ಕೂಡ ಅವು ಪಕ್ಷದ ಕಡೆ ಇಲ್ಲ. ಲಿಂಗಾಯತ ಮತಗಳು ಲಿಂಗಾಯತ ಅಭ್ಯರ್ಥಿ ಅಥವಾ ಬಿಜೆಪಿಗೆ ಮೀಸಲಾಗಿರುತ್ತೆ. ಇನ್ನು ಒಕ್ಕಲಿಗ ಮತಗಳು ಚದುರಿ ಹೋಗಿವೆ. ಶಿವಮೊಗ್ಗ, ಭದ್ರಾವತಿಯಲ್ಲಿ ಹೆಚ್ಚಿರುವ ತಮಿಳು ಸಮುದಾಯದ ಮತಗಳಿಗೆ 3 ಪ್ರಬಲ ಅಭ್ಯರ್ಥಿಗಳಲ್ಲಿ ಫೈಟ್ ನಡೀತಾ ಇದೆ. ಕಳೆದ 2 ಚುನಾವಣೆಗಳಲ್ಲಿ ಶಿವಮೊಗ್ಗದಲ್ಲಿ ಜಾತಿ ಲೆಕ್ಕಾಚಾರ ಸಕ್ಸಸ್ ಆಗಿಲ್ಲ. ಈ ಚುನಾವಣೆಯಲ್ಲಿ ಪ್ರಬಲ ಜಾತಿಗಳ ಮತಗಳನ್ನು ಒಂದೆಡೆ ಕ್ರೋಢೀಕರಿಸುವ ಪ್ರಯತ್ನ ಮಾಡಲಾಗ್ತಿದೆ. ಇದರಲ್ಲಿ ಯಾರಿಗೆ ಜಯ ಸಿಗುತ್ತೆ ಕಾದ್ ನೋಡ್ಬೇಕು. ಇನ್ನು ಇದ್ರ ಬಗ್ಗೆ ಮಾತಾಡಿದ BY ರಾಘವೇಂದ್ರ ಅವರು ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಯಶಸ್ವಿಯಾಗಿ ಕೆಲಸ ಮಾಡ್ತಿದ್ದಾರೆ. ನಾವು ಭರವಸೆ ಜಾರಿಗೆ ತಂದಿದ್ದೇವೆ. ನಾವು ಮಾಡಿದ ಅಭಿವೃದ್ಧಿಯನ್ನು ಜನರಿಗೆ ತಲುಪಿಸುತ್ತಿದ್ದೇವೆ. ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಲು ಜನ ಉತ್ಸುಕರಾಗಿದ್ದಾರೆ ಎಂದು ರಾಘವೇಂದ್ರ ಅವರು ಹೇಳಿದ್ರು. ಇನ್ನು ಮಾತನಾಡಿದ ಗೀತಾ ಶಿವರಾಜ್ಕುಮಾರ್ ಅವರು ಕಾಂಗ್ರೆಸ್ ಅಭ್ಯರ್ಥಿ. ಅಧಿಕಾರ ಕೈಯಲ್ಲಿದ್ದಾಗ ಕ್ಷೇತ್ರದ ಅಭಿವೃದ್ಧಿ ವಿಚಾರದ ಕುರಿತು ಧ್ವನಿ ಎತ್ತದ ಕೆಲವರು ನನ್ನ ಬಗ್ಗೆ ಟೀಕಿಸುತ್ತಿದ್ದಾರೆ. ಇದೆಲ್ಲದಕ್ಕೂ ಮುಂದಿನ ದಿನಗಳಲ್ಲಿ ಉತ್ತರ ನೀಡ್ತೇನೆ. ಅದಕ್ಕೆ ಮತದಾರರು ನನಗೆ ಬೆಂಬಲ ನೀಡಬೇಕು ಎಂದು ಗೀತಾ ಶಿವರಾಜ್ಕುಮಾರ್ ಅವರು ಹೇಳಿದ್ರು. ಇನ್ನು ಮಾತನಾಡಿದ KS ಈಶ್ವರಪ್ಪ ಬಂಡಾಯ ಅಭ್ಯರ್ಥಿ. ಯಡಿಯೂರಪ್ಪ ಅವರು ತಮ್ಮ ಸ್ವಾರ್ಥ ರಾಜಕಾರಣಕ್ಕೆ ಹಿಂದುತ್ವವಾದಿಗಳನ್ನ ಮೂಲೆ ಗುಂಪು ಮಾಡ್ತಿದ್ದಾರೆ. ರಾಘವೇಂದ್ರ ಅವರನ್ನು ಸೋಲಿಸಿ ಕುಟುಂಬ ರಾಜಕಾರಣಕ್ಕೆ ಅಂತ್ಯ ಕಾಣಿಸ್ತೇನೆ ಎಂದು KS ಈಶ್ವರಪ್ಪ ಅವರು ಹೇಳಿದ್ರು. ಒಟ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ನಡೆಯುತ್ತಿರುವಂತಹ ಈ ಬೆಳವಣಿಗೆ, ಅದರಲ್ಲೂ 2ನೇ ಹಂತದ ಮತದಾನ ಕ್ಷೇತ್ರಗಳಲ್ಲಿ ಶಿವಮೊಗ್ಗ ಈಗ ಹಾಟ್ ಸ್ಪಾಟ್ ಆಗಿದೆ. ಆದ್ರಿಂದ ಇವೆಲ್ಲದಕ್ಕೂ ಉತ್ತರ ಮತದಾರರು ಏನ್ ಕೊಡ್ತಾರೆ ಅನ್ನೋದು ಕಾದು ನೋಡಬೇಕು. ಮತ್ತಷ್ಟು ಅಪ್ಡೇಟ್ಗಾಗಿ BNTV ಯೂಟ್ಯೂಬ್ ಚಾನೆಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಜಲಿ, ಸ್ಪೆಷಲ್ ಡೆಸ್ಕ್ BNTV, ಇದು ನಿಮ್ಮ ಧ್ವನಿ.